ಅವ್ರ ಕೊಡಪ್ಪ ಅಣ್ಣ ಯಾರು ತಗೊಂಡ್ ನೋಡ್ರಿ ಅವ್ರ ಕೊಡ್ರಿ ನೋಡು. ಎಷ್ಟು ಒಂದು 6 ಲೀಟರ್ ಬರುತ್ತೆ ಅಂತ ಹೇಳಿದ್ರು. ಇವತ್ತು 12 ಲೀಟರ್ ಕರೀತದು. ಓಕೆ ಓಕೆ 12 ಲೀಟರ್ ಕರೀತಾಣ. 6 ಲೀಟರ್ 5-6 ಲೀಟರ್ ಬರ್ಬೋದು ಅಂತ ಹೇಳಿ 12 ಲೀಟರ್ ಕರೀತ. ಅಂದ್ರೆ ಮೇವು ಸಬ್ಸೆಂಟ್ ಐತಿ. ಮೇವಣ್ಣ ನೀವು ಹಂಗೆ ನೋಡ್ಕೊತಾ ಇದ್ದೀವಿ. 5 ಆಕಳು ತಗೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ. ಸರಿ ಅಪ್ಪ. ಬಂಧುಗಳೇ ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅವ್ರ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ನಮ್ಮ ಜಬೀವುಲ್ಲಾ ಅವ್ರ ಬಳಿ ಇಂಡಿಯನ್ ಡೈರಿ ಫಾರ್ಮ್ ಏನು ಪ್ರೊಪ್ರೈಟ್ರ್ ಇದ್ದಾರೆ. ನಮ್ಮ ಜಬಿ ಅವ್ರ ಬಳಿ ಒಂದು ನಿಂತಿರ್ತಕ್ಕಂತಹ ಹಸು ಇದೆ. ನನಗೆ ಅನಿಸುತ್ತೆ ಇದು ಜರ್ಸಿ ಅಂತ. ಅವ್ರ ಹತ್ರ ಕೇಳಿಬಿಡೋಣ ಯಾವ ಜಾತಿಗಳು. ಜಬಿ ರೈತರು ನೀನು ಕೊಟ್ಟಿದ್ದಾರೆ, ಯಾವ ಜಾತಿ ಏನು ಅಂತ ಏನಾದರೂ ವಿಚಾರಿಸಿದ್ರಾ? ಯಾವುದಂತೆ ಯಾವುದು? ಹಾಂ ಹಾಂ ಜರ್ಸಿ ಜಿಗ್ಗಲ್ಲಿ ಜರ್ಸಿ ಬರುತ್ತೆ ಸ್ನೇಹಿತರೆ. ಇದು ಹೆವಿ ಆಗಿರ್ತಕ್ಕಂಥ ಬ್ರೀಡು. ಎಷ್ಟಿದೆ ಇವತ್ತು? ಬ್ರೀಡ್ ಎಷ್ಟಿದೆ ಟೋಟಲ್ ಬ್ರೀಡ್? 25 ಇದ್ದಾವೆ. ಹೆಂಗಿದು ಸಾಧ್ಯ ಐತಾ? ಕಾಂಪ್ಯಾಕ್ಟರು ಯಾರ್ದಾರು ಒಂದು ಹೆಲ್ಪ್ ತಗೊಳ್ರಿ ಅಷ್ಟೇ ಮೈಸೂರು. ಹಾಂ, ಯಾಕಂದರೆ ಹಾಲು ಕರಿಯೋ ಸಂದರ್ಭದಲ್ಲಿ. ಹಾಂ ನೋಡಿ ಸರ್, ಗುಡ್ ಸ್ಮೂತ್ ಇದಾವಲ್ಲ. ತೊಟ್ಟು ಸ್ಮೂತ್ ಇದಾವೆ, ನರ ಗಿರ ಎಲ್ಲ ಚೆನ್ನಾಗಿದೆ. ಎಷ್ಟನೇ ಸೂಲಿನ ಜಬಿದು? ಈಗ ಹಾಕಿದ್ರೆ 3ನೇ ಸರ್. 3ನೇದು ಹಾಕಿದ್ರೆ. ಹೌದು. ಹಲ್ಲಲ್ಲಿ ಏನಿದೆ? 6 ಹಲ್ಲು. ಹೌದು. ಓಕೆ. ಡಾಟು ಬ್ಲ್ಯಾಕ್ ಸ್ಪಾಟ್ ಡಾಟ್ ಇದಾವಲ್ಲ ತೊಟ್ಟಿಗೆ? ಹೌದು. ಪಿಂಕ್ ಅಡರ್ ನೋಡ್ತಿರ್ತಾರೆ. ಹಾಗೆ ಇಳಿದ್ರೆ ಎಷ್ಟು ದಿನಕ್ಕೆ ಇಳಿಬೋದು? ಅಂದರೆ ಗಬ್ಬ ಎಷ್ಟು ದಿನಕ್ಕೆ ಕ್ಲಿಯರ್ ಆಗ್ಬೋದು? ಇದು ಒಂದು 13-14 ದಿವಸ ಟೈಮ್ ಇದೆ. ಇನ್ನು 13-14 ದಿವಸ ಇದೆಯಾ? ಟೈಮ್ ಇದೆ. ಹಾಂ 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 ಹಾಂ. ಸ್ನೇಹಿತರೆ ಇದು ಜರ್ಸಿ ಇರ್ತಕ್ಕಂಥ ಬ್ರೀಡ್ ಇದು. ಜಬೀವುಲ್ಲಾ ಸರ್ ಒಂದು 75 ಹೇಳ್ತೀನಿ. ಹಾಂ, 65 ಬಂದು 65ಕ್ಕೆ ಸಮೀಪ ಬಂದು ಸಿಗುತ್ತೆ. ಫ್ಯಾಟಿಗೆ ಏನಾದ್ರು ಹೇಳಿದ್ರೆ ಚೆನ್ನಾಗಿದೆ ಏನಾದ್ರು ಅಂತ? ಜಾಸ್ತಿ ಇಷ್ಟಪಡೋದು ಹೆಚ್ಚಪ್ಪಲ್ಲಿ ಜಾಸ್ತಿ ಫ್ಯಾಟ್ ಕಂಟೆಂಟ್ ಬರಲ್ಲ. ಹೀಗಾಗಿ ಜರ್ಸಿನ ಒಂದು 5 ಹೆಚ್ಚಾಕಿದ್ರೆ 1-2 ಜರ್ಸಿ ಕಟ್ತಾರೆ. ಓಕೆ 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 ಓಕೆ. ಫ್ಯಾಟ್ ಕಂಟೆಂಟ್ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಇದು ಒಂದೇನಾ ಜರ್ಸಿ ಇರೋದು? ಮತ್ತು ಬೇರೆ ಯಾವುದಾದ್ರು ಇದೆ? ತೊಗೊಂಬಂದ್ಬಿಡಿ, ನೋಡ್ಬಿಡೋಣ ಬೇಗ. ಜಬೀವುಲ್ಲಾ ಅವರೇ ನಿಮ್ಮ ಬಳಿ ಇರೋದು HF ಫುಲ್ಲು ಕಾಂಪ್ಯಾಕ್ಟ್ ಇರ್ತಕ್ಕಂಥ ಅಡರ್ದು 4 ತೊಟ್ಟು ಬಿಡಿ. ಎಷ್ಟನೇ ಲ್ಯಾಕ್ಟೇಷನ್ ಇಂದಿದು? ಎಷ್ಟನೇ ಸೂಲಿಂದು? ಹೌದಾ? ಅಲ್ಲಲ್ಲಿ ಏನಿದೆ ಇದು? 4 HF ಬಡಿ ಬಂಧುಗಳೇ. ಇದು ಹಾಲ್ ಬ್ಲಾಕು ವೈಟ್ ಡಾಟ್ ಸ್ಪಾಟ್ ಇರತಕ್ಕಂಥ ಬ್ರೀಡು. ಹೀಗಿದೆ ಮೇವು ತಿಂದು ಗಬ್ಬನ. ಇದು ಹಾಲಲ್ಲಿ ಇತ್ತ ಗಬ್ಬ ಸರ್. ಎಷ್ಟು ದಿನ ವೇಟ್ ಮಾಡಬೇಕು ಮಾಡಿದರೆ? 8 ದಿವಸ ಇದೆ. ಇದು ಶೈನ್ ಐತ್ರಪ್ಪ ಹಸು. ಹಸುವಿನ ಆಯ್ಕೆ ಸಂದರ್ಭದಲ್ಲಿ ದಯವಿಟ್ಟು ನೀವು ಕೂಡ ಪರಿಶೀಲಿಸಬೇಕು. ಪ್ರತಿ ಸತಿನೂ ನಾನು ಅದನ್ನೇ ಹೇಳಿರ್ತೀನಿ. ಅವರು ಈಗ ನೀವು ಹಸು ತೊಗೊಳ್ತಾ ಇದ್ದೀರ ಅಂದಾಗ ನಿಂತ್ಕೊಂಡು ಕೂತ್ಕೊಂಡು ನೋಡಿ ಹಸುಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನೀವು ಖರೀದಿ ಮಾಡುವಂಥದ್ದು ಸೂಕ್ಷ್ಮತೆಯಿಂದ ಖರೀದಿ ಮಾಡ್ಕೊಂಡು ಒಳ್ಳೆಯದು ಅನ್ನೋಂಥದ್ದು ನನ್ನ ಅನಿಸಿಕೆ. ಬೆಲೆ ವಿಚಾರ ಏನು ಕಟ್ಟಿದ್ದೀರಿ ಇದಕ್ಕೆ? ಸರ್ ಇದಕ್ಕೆ ಒಂದು 85 ಹೇಳ್ತೀನಿ. ಹಾಂ ಹಾಂ, ಒಂದು 75 ಬಂದರೆ ಕೊಡ್ತೀನಿ. 70-75 ಹತ್ತಿರ ಸಿಗುತ್ತೆ. ಹೌದು. ಓಕೆ ಸ್ನೇಹಿತರೆ, ಒಂದು 70-75 ನಿಯರ್ ಬೈ ಇದೆ. ಹಾಲಿಂದವರು ಗ್ಯಾರಂಟಿ ಅನ್ನುವಂಥ ವಿಚಾರಗಳು ಬಂದಾಗ ಸದ್ಯ ಇಲ್ಲ. ಯಾಕಂದರೆ ಅವ್ರದ್ದು ಹಸು ಅಲ್ಲ. ನಾನು ಕೂಡ ಅದು ಈ ಹಿಂದೆ ಕೇಳ್ತಾ ಇದ್ದೆ. ಬಟ್ ಅವ್ರು ಕಾನ್ಫಿಡೆಂಟ್ ಆಗಿದ್ದರೆ ಹೇಳ್ತಾರೆ. ನೀವು ಮೇವು ಆಮೇಲೆ ಅದನ್ನು ಫೀಡು ಮತ್ತು ಬ್ರೀಡ್ ಅಂತಾರಲ್ಲ, ಹಾಗೆ ಫೀಡ್ ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅಷ್ಟು ಒಳ್ಳೆಯದು. ಮೇಂಟೆನೆನ್ಸು ಕೂಡ ಇರಬೇಕು ಅಂತ. ಯಾವ ಥರ ಪಾಲನೆ ಪೋಷಣೆ ಮಾಡ್ತೀವಿ ಆ ಥರ ಹಾಲು ಬರುತ್ತೆ. ಹಾಂ ಹಾಂ ಹಾಂ. ದನಕರ ಹೆಂಗಪ್ಪ ಅಂದರೆ ನಾವು ಯಾವ ಥರ ಪಾಲನೆ ಪೋಷಣೆ ಮಾಡ್ತೀವಿ ಆ ಥರ ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡು. ಬಟ್ ಇದು ಹೆಂಗೆ ಬ್ರೀಡ್ ಇದೆ ಸ್ನೇಹಿತರೆ, ನೀವು ನೋಡೋದು ಹಾಗೆ ಬ್ರೀಡ್ ಹೆಂಗಿದೆ. ಓಕೆ ಓಕೆ ಸರ್. ಜರ್ಮನ್ ಕ್ರಾಸ್ ಬ್ರೀಡು. ಹೌದು ಸರ್. ಹೋಗಲಿ ಮುಂದಕ್ಕೆ ಸ್ನೇಹಿತರೆ. ಜರ್ಮನ್ನು ಮತ್ತು ಬ್ಲ್ಯಾಕ್ ಮಿಕ್ಸ್ ಇರ್ತಕ್ಕಂಥದ್ದು ಹಿಂದೆ ನೋಡ್ತಾ ಇದ್ದೀರಿ ನೀವು. ಇನ್ನೂ ಅಡರ್ ಲೂಸ್ ಇದೆ. ಹಂಗಾದ್ರೆ ಇನ್ನೂ ಎಷ್ಟು ಇನ್ನೊಂದು ವಾರ ಹೋಗುತ್ತಾ? 12-13 ದಿವಸ ಇದೆ. 12-13 ದಿವಸ ಇದೆ.
ಸ್ನೇಹಿತರೆ ಇದು ಎಷ್ಟನೇ ಸೂಲಿಂದ ನಾವು ಕೇಳುವಾಗ? 2ನೇ ಕರ ಸರ್ 6ರಲ್ಲಿ. 6ರಲ್ಲೂ 2ನೇ ಕರ. ಹೌದು. ನಿಂತ್ಕೊಳ್ಳಿ ತಳಿ, ಹಾಗೆ ನಿಂತ್ಕೊಳ್ಳಿ. ಇದು ಚೆನ್ನಾಗಿದೆ. ಇದು ಕೋಡು, ಕೇಸರಿ ಕೋಡು ಹೊಡೆದಿರ್ತಕ್ಕಂಥ ಬೀಡು ಸ್ನೇಹಿತರೆ. ಇದು ಬೆಲೆ ವಿಚಾರದಲ್ಲಿ ಹೇಗಿದೆ ಇದು? ಬೆಲೆ ಒಂದು 75 ಬಂದರೆ ಕೊಡೋಣ ಸರ್. ಹಾಂ 75. ಓಕೆ. ಮೇಲೆ ರೆಡ್ ಏನು ಒಂದು ಸ್ಪಾಟ್ ಇದೆ, ಗೆರೆ ಮಾತ್ರ ಭಾರಿ ಸಾಧು ಗುಣ. ಸಾಧು ಇತ್ತಾ? ಹಾಯೋದಿಲ್ಲ ಏನಿಲ್ಲ, ನೀಟಾಗಿದೆ. ಯಾಕಂದರೆ ಮೊದಲನೇ ಲ್ಯಾಕ್ಟೇಷನ್ ಕ್ರಾಸ್ ಆದವು ಆಲ್ಮೋಸ್ಟ್ ಸಾಧು ಬರ್ತವೆ. HF ಅಲ್ಲಿ ಇರುತ್ತೆ ಸಾಧು, ಕೆಲವೊಂದು ಮಾತ್ರ ಮೈ ಮುಟ್ಸ್ಕೊಳಕ್ಕೆ ಕೊಡಲ್ಲ. ಇಲ್ಲ, ಇದರಲ್ಲಿ ಪ್ಯೂರ್ ಕ್ರಾಸ್ ಬರುತ್ತಲ್ಲ, ಸ್ವಲ್ಪ ಹಾಲು ಕರೆಯೋ ಟೈಮ್ನಾಗ ಅಷ್ಟೇ ಸುಮ್ಮನೆ ಇರುತ್ತಲ್ಲ, ಬಾಕಿ ಟೈಮಲ್ಲಿ ಮುಟ್ಟ ಕೊಡಲ್ಲ. ಹಾಲು ಕರೆಯೋಕೆ ಇದು ಒಳ್ಳೆಯದು. ಈಗ ನಾವು ನೋಡ್ತೀವಲ್ಲ, ಅದೆಲ್ಲ ಕ್ರಾಸ್ ಬಂದ ಎಲ್ಲ ಇದರಲ್ಲಿ ಮತ್ತೆ ಕ್ರಾಸ್ 2 ಇದೆಯಲ್ಲ, ಮಿಕ್ಸ್ ಆಗಿದೆಯಲ್ಲ, ಒಂದು 90% HF ತೊಗೊಂಡಿದ್ದೀವಿ. ಓಕೆ ಓಕೆ ಓಕೆ, ಆಯ್ತು ಬಸ್ ಆಯಿತು. ರೇಟ್ ಏನಂದ್ರಲ್ಲ? ರೇಟ್ ಒಂದು 80,000 ಹೇಳ್ತೀನಿ, ಒಂದು 75 ಬಂದರೆ ಕೊಡ್ತೀನಿ. 75 ಟೈಮ್ ಇದೆ. ನೋಡ್ರಿ ಎಷ್ಟು ಇದೆ, ಇದೆಲ್ಲ ಫಿಲ್ ಆಗಬೇಕು. ಇದೆಲ್ಲ ಫಿಲ್ ಆಗಬೇಕು. ಇದೇನಿದೆಯಲ್ಲ ಇದೆಲ್ಲ ಫಿಲ್ ಆಗಬೇಕು. ಈಗ ಏನಪ್ಪ ಅಂದರೆ ಸಡನ್ಲಿ ರೈತರ ಮನೆ ಹೋಗಿ ಕರ ಹಾಕ್ಬಾರ್ದು. ಸೊ ಒಂದೆರಡು ಟೈಮ್ ತೊಗೊಳ್ಳಿ ಅಂತ. 15 ಡೇಸ್ ಅವ್ರ ಮನೆಯಲ್ಲಿ, ಅವ್ರ ವಾತಾವರಣಕ್ಕೆ, ಅವ್ರ ಕೊಟ್ಟಿಗೆಗೆ, ಆಮೇಲೆ ಅವರು ತಗೊಂಡಂಥ ಮಾಲೀಕರಿಗೆ ಪರಿಚಯ ಆಗ್ಬೇಕು ದನ. ಅವಾಗ ಏನಾಗುತ್ತಪ್ಪ ಅಂದರೆ ಕೊಟ್ಟಿಗೆ ಹೊಂದ್ಕೊಳ್ಳಲಿಕ್ಕೆ ಟೈಮ್ ಬೇಕು ಅಂತ. ಓಕೆ ಓಕೆ ಸರ್, ಓಕೆ ಸರ್. ಬರಲಿ ಸರ್, ಹಿಂಗೆ ಬರ್ಬೇಕು ನೀವು. ಅಂಡ ಬಂಡ ಹಾಲ್ ಬ್ಲಾಕ್ ಕ್ರಾಸ್ HF ಇದು. 4 ಇರೋಂಥದ್ದು. 4 ಐತಾ? ರಾಮಚಂದ್ರಪ್ಪ ನೀನು ಬಾರಪ್ಪ. ಇದು ಗಟ್ಟಿತನದ ಬ್ರೀಡ್ ಇದು. HF ಅಲ್ಲಿ ಸೂಕ್ಷ್ಮತೆ ಜಾಸ್ತಿ, ಬಟ್ ಈ ಥರ ಬ್ರೀಡಲ್ಲಿ ಅಷ್ಟಿರಲ್ಲ. ಒಂಥರ ಲೋಕಲ್ ಬ್ರೀಡ್ ಥರ ಬರುತ್ತೆ ಇದು. ಇದು ಇನ್ನು ಮಣ್ಕ ಎಷ್ಟಲ್ಲಂದೆ? 4 ಮಣ್ಕ. ಅದರ ಮೇಲೆಲ್ಲ ಕಾಂಪ್ಯಾಕ್ಟ್ ಇದೆ. ಆಯ್ಕೆ ಪ್ರಕ್ರಿಯೆ ಇದ್ದಾಗ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್, ನಾನು ಒಳ್ಳೆ ನೀವು ಬ್ರೀಡಿಂಗ್ ಮಾಡಬೇಕು, ಸೆಟಪ್ ಇಡಬೇಕು ಅಂದರೆ ಇದರಲ್ಲಿ ಆಯ್ಕೆ ಮಾಡಿದರೆ ಅಡ್ಡಿಲ್ಲ. ಹಿಂಗೆ ಅಣ್ಣವ್ರು ಯಾರು ಅಂತ ಗೊತ್ತಾಗಲಿಲ್ಲ. ನಮ್ಮ ಜಗಳೂರು ತಾಲೂಕು ಸಾಗಲಗಟ್ಟೆ. ಜಗಳೂರು ತಾಲೂಕಿನವ್ರ? ಜಗಳೂರು ತಾಲೂಕು ಸಾಗಲಗಟ್ಟೆ. ಏನು ಹಸು ಖರೀದಿಗೆ ಅಣ್ಣ? ಹಸು ಖರೀದಿ ಮಾಡಿದ್ವಿ. ಓಕೆ ಓಕೆ. ಈ ಹಿಂದೆ ಹೆಂಗೆ ಬಂದಿದ್ರಾ ಈ ಕಡೆ? ಹಿಂದೆ ಬಂದಿದ್ವಿ, ಒಂದು ಆಕಳ ಒಯ್ದ್ವಿ. ಚೆನ್ನಾಗಿ ಬರ್ತೈತಿ. ಚೆನ್ನಾಗಿ ಬರ್ತೈತಾ? ವೆರಿ ಗುಡ್ ಅಪ್ಪ, ಖುಷಿ ಆಗುತ್ತೆ. ಚೆನ್ನಾಗಿ ಬರ್ತೈತೆ ಅಂತ ನೀವು ಹೇಳಿದ್ರೆ ಖುಷಿ ಆಗುತ್ತೆ. ಅದು ಇಲ್ಲ. ಹರೀಶ್ ಅಂದ್ರಲ್ಲ ನಿಮ್ಮ ಹೆಸರು? ನೀವು ಅಪ್ಪ ಮಕ್ಕಳ? ಹಂಗೆ. ಓಕೆ. ಈಗ ಮತ್ತೆ 2 ಬೇಕಂತ. 2 ಬೇಕು. ಆಮೇಲೆ ಮೇಲತ್ತಾಗ ಏನಪ್ಪ ಅಂದ್ರೆ 2-4 ಕೇಳ್ತಾರೆ. ಜಬಿ ಒಂದು ಭರವಸೆ, ಯಾಕಂದರೆ ಇದು ವ್ಯಾಪಾರ ನಿಮ್ಮದು ಕಂಟಿನ್ಯೂ ಪ್ರೊಸೆಸ್. ರೈತರಿಗೆ ಒಂದ್ಸತಿ ನಂಬಿಕೆ ಕೂತ್ಕೊಂತು ಅಂದರೆ ಯಾವ ಕಾರಣಕ್ಕೂ ಅದು ಇದು ಮಾಡೋಕ್ಕಲ್ಲ. ಸುತ್ತಗಟ್ಟೆ ನೋಡಿದ್ರೆ ಇಲ್ಲಿಗೆ ಬರೋದು. ಒಳ್ಳೇದು ಹರೀಶ್, ಕರೆಕ್ಟ್ ಟೈಮಿಗೆ ಬಂದಿದ್ದೀರಿ. ಒಂದು ಹಸು ನೀವು ಒಯ್ದಿರೋದಂತೂ ಸಕ್ಸಸ್ ಆಗಿದೆ ಅನ್ನೋರಿಗೆ ಅದಕ್ಕೆ ತುಂಬ ಖುಷಿ ಆಗುತ್ತೆ ಆ ವಿಚಾರ ಕೇಳಿದಾಗ. ಆಗಲಿ, ಇದು ನೋಡ್ತಾ ಇದೆ ಅಣ್ಣ. ಈಗ ನಿಮ್ಮ ಪ್ರಕಾರ ಕೇಳ್ತೀನಿ ಅಷ್ಟೇ, ನಿಮ್ಗೆ ಅನುಭವ ಇರೋ ಪ್ರಕಾರ ಈ ಹಸು ಹೆಂಗೆ ಬರ್ಬೋದಣ್ಣ? ಚೆನ್ನಾಗಿ ಬರುತ್ತಲ್ಲ? ಚೆನ್ನಾಗಿ ಬರುತ್ತೆ. ಹೆಂಗಿದೆ ನೋಡೋಣ ಮಣ್ಕ. ನಾನು ಅದನ್ನೇ ಅಂದೆ, ಕಪ್ಪು ತೊಟ್ಟು, ಆಮೇಲೆ HF ಅಲ್ಲಿ ಬ್ಲಾಕಲ್ಲಿ ಕ್ರಾಸ್ ಇರೋವಂಥದ್ದು. ಇದು ಕೆಚ್ಚಲು ಅಷ್ಟೇ ಅಣ್ಣ, ತೊಟ್ಲು ಮೇಲೆ ಇದು ಇಂಥವು ಚೆನ್ನಾಗಿ ಬರ್ತಾವಣ್ಣ. ನಾನು ನೀವು ಬರೋಕ್ಕಿಂತ ಮುಂಚೆ ಅದನ್ನೇ ಹೇಳ್ತಾ ಇದ್ದೀವಿ ಅವರಿಗೆ. ಜಬಿ ನಾನು ಅದನ್ನೇ ಹೇಳ್ತೀನಿ, ಆದಷ್ಟು ಒಂದು 2-3 ಸಾವಿರ ಹೆಚ್ಚು ಕಡಿಮೆ ಆದರೂ ಒಳ್ಳೆ ಈ ಥರ ಆಯ್ಕೆ ಮಾಡ್ಕೊಂಡು ಬಂದು ಭರವಸೆ ಗಳಿಸ್ರಿ ರೈತರದು. ಅವ್ರ ಭರವಸೆ, ಅವ್ರ ನಂಬಿಕೆನೇ ನಮಗೆ ಮುಂದಿನ ದಿನಗಳಲ್ಲಿ. ನಾವು ಒಂದು ಒಳ್ಳೆ ನಿಟ್ಟಿಂದ ರೈತರಿಗೆ ಒಂದು ಒಳ್ಳೆ ಸೇವೆ ಕೊಡೋಣ ಅಂತ ಅಷ್ಟೇ. ರೈತರಿಗೆ ಒಳ್ಳೇದು ಕೊಟ್ರಪ್ಪ. ಸೆಲೆಕ್ಷನ್ ಮಾಡಿ ಒಂದು ಒಳ್ಳೆ. ಇದು ಈಗ ಏನು ಚೊಚ್ಚಲ ಆಯ್ತಾ? ಹೆಂಗಿದೆ? ಫಸ್ಟ್ನೇ ಲ್ಯಾಕ್ಟೇಷನ್ ಸರ್. ಫಸ್ಟ್ ಚೊಚ್ಚಲ. ರೇಟ್ ಏನು ಕಟ್ಟಿದೆಯಪ್ಪ? ರೇಟು 75 ಹೇಳ್ತೀನಿ. 65 ಬಂದರೆ ಕೊಡ್ತೀನಿ. ಓಕೆ, 65. ನನಗೆ ಇವತ್ತೊಂದು ಬೆಲೆ ಪರವಾಗಿಲ್ಲ, ಸ್ವಲ್ಪ ಮನಸ್ಸಿಗೆ ತೃಪ್ತಿ ಅನ್ನಿಸ್ತು. HF ಇದೆ, ಇದು ಸ್ವಲ್ಪ ಪ್ಯೂರ್ ಬರುತ್ತೆ. ಪರವಾಗಿಲ್ಲ, ಒಂದು ಆಯ್ಕೆ. ಎರಡನೇದು ಮಣ್ಕ. ಹರೀಶ್ ನೋಡಿದ ತಕ್ಷಣ ಅಂದ ಮಣ್ಕ ಅಂತ. ಕರೆಕ್ಟ್ ಇದೆ, ಯಾಕಂದ್ರೆ ಮುಖ ಭಾವ ಚಾರೆ ನೋಡಿದ ತಕ್ಷಣ ಅನಿಸ್ಬಿಡುತ್ತೆ ಇವೆಲ್ಲ ಮಣ್ಕ ಅಂತೇಳಿ. ನೀವೇನು ಗುರ್ತಿಗಂತ ಪೇಂಟ್ ಹಾಕಿರ್ತೀರನಪ್ಪ ಇದು? ಇಲ್ಲ ಸರ್, ಅಲ್ಲಿ ರೈತರು ಖುಷಿಗೆ ಆ ಥರ ಬಣ್ಣ ಹಾಕ್ತಾರೆ. ಇದು ಮಣ್ಕ. ಇದು
ಕ್ಯೂಟಿ ಏನೋ ಅಂದ್ರೆ ಸರ್ ಅಲ್ಲಿ ಹಾಂ ಖುಷಿಗೆ ಆ ಥರ ಆಗ್ತಾರಲ್ಲ ನಾನು ಅದಕ್ಕೆ ಎಲ್ಲ ಬಣ್ಣ ಹಾಕ್ತಾರೆ, ಆಮೇಲೆ ಅವರು ಬಣ್ಣ ಹಚ್ಕೊಂತಾರೆ, ಹಾಂ 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 ಪಟಾಕಿ ಸಿಡಿಸ್ತಾರೆ ಪಟಾಕಿ ಸಿಡಿಸ್ತಾರೆ. ಇವೆಲ್ಲ ಹಬ್ಬ ಗಿಬ್ಬ ಇತ್ತಲ್ಲ. ಹಾಂ 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 ದೇವ್ರಿಗೆ ಸರ್ ಅದೇ ಅದೇ ಸ್ನೇಹಿತರೆ, ನಾನು ಸುಮಾರು ಜನ ನೀವು ನನಗೆ ಕಾಲ್ ಮಾಡಿದ್ರಿ ಅಣ್ಣ ಆಯ್ಕೆ ಹಿಂಗೆ ಮಾಡ್ಕೋಬೇಕು ಹಸು ಅಂತ. ನಿಮಗೆ ಎಕ್ಸಾಂಪಲ್ ಇದು ಮಣ್ಕ ಇದು. ಈ ಕಡೆ ಬರಮ್ಮ. ಇನ್ನೂ ಸ್ನೇಹಿತರೆ ಇದು ತುಂಗ ಅಂತ ಏನು ಇಟ್ಟಿದ್ರಂತೆ ರೈತರು, ಅದೇ ಹೆಸರು ಅವ್ರು ಹೇಳ್ತಾ ಇದ್ದಾರೆ. ನಾನು ಮುಂದೆ ಹಾಂ ನೀವು ಕಾಲ್ ಮಾಡಿದಾಗ ಆಯ್ಕೆ ಹೇಳಿದ್ರಲ್ಲ, ಹಸು ಆಯ್ಕೆ ಇದ್ದರೆ ಈ ಥರ ಮಾಡಿರಿ, ಫಸ್ಟ್ ಲ್ಯಾಕ್ಟೇಷನ್ನೇ ಮಾಡಿರಿ. ಆದಷ್ಟು ನಾನು ಹೇಳೋದು ನೋಡಿ ಪಾಪ ಅದು ಎಲ್ಲ ಅಬ್ಸರ್ವೇಷನ್ ಮಾಡ್ಕೊಂಡೆ ತೊಗೊಳ್ರಿ. ನಿಮ್ಗೆ ಬೇಕಿರೋದು 4 ಮೊಲೆ ದಾರಿ ಕರೆಕ್ಟಾ, ಕೆಚ್ಚಲು ಚೆನ್ನಾಗೈತಾ, ಮೇವು ತಿಂತೈತಾ, ನೀವು ಗೆದ್ದಂಗೆ. ಆಮೇಲೆ ನೀವು ಫೀಡ್ ಗೀಡ್ ಹಾಕೊಂಡು ಹಸು ಇಂಕ್ರೀಸ್ ಮಾಡ್ಕೊಬೋದ್ರಿ. ನೀವು ಯಾವ ಸಂತೆದ ಹಸು ಆಗಿರಲಿ, ನೀವು ಫೀಡಿಂಗ್ ನೀವು ಹೆಂಗೆ ಆಹಾರ ಅದನ್ನು ಇದು ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರ್ತವೆ. 4 ಮೊಲೆ ದಾರಿ ಚೆಕ್ ಮಾಡ್ಕೊಂಡು ಒಯ್ಯುವಂಥದ್ದು ಆಗಬೇಕು. ನಮ್ಮ ಹತ್ರ ಜೈವಣ್ಣ ಹೇಳಿದಾಗ ಎಷ್ಟೋ ಒಂದು 6 ಲೀಟರ್ ಬರುತ್ತೆ ಅಂತ ಹೇಳಿದ್ರು. ಇವತ್ತು 12 ಲೀಟರ್ ಕರೀತದು. ಓಕೆ 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 12 ಲೀಟ್ರ್ ಕರಿತಾಣ. 6 ಲೀಟರ್ 5-6 ಲೀಟರ್ ಬರ್ಬೋದು ಅಂತ ಹೇಳಿ 12 ಲೀಟರ್ ಕರೀತ. ಅಂದ್ರೆ ಮೇವು ಸಬ್ಸೆಂಟ್ ಐತಿ. ಮೇವಣ್ಣ ನೀವು ಹಂಗೆ ನೋಡ್ಕೊತಾ ಇದ್ದೀರಿ. ಪೇಪರ್ 1 ಎಕರೆ ಐತಿ. ಅಲ್ಲೇ ಹೊಲತಾಗೆ ಸ್ನಾನಕ್ಕೆ ಗಿನಕ್ಕೆ ಲಾರಿಗಿರಿ ವಾಟರ್ ಸರ್ವಿಸ್ ಮಾಡಿದಂಗೆ ಹಿಡಿದು ಬಿಟ್ರೆ ಸಾಕು. ಸರಿ ಕ್ಲೀನಿಂಗು, ಫೀಡಿಂಗು, ಬ್ರೀಡಿಂಗು, ನಮ್ಮ ಹಸು ಸಾಕಣೆ. 5 ಬೇಡ 6 ಲೀಟರ್ 12 ಬಂತು. ಹೌದಾ? ಒಂದು ಟೈಮಿಗೆ 12 ಬರ್ತೈತೆ. ಟೈಮಿಗೆ ಬಂದಿದ್ದು ಖುಷಿ ಆಯ್ತು. ದಿವಸ 24 ಲೀಟರ್, ನಾನು 10 ಲೀಟರ್ ಹೇಳಿದ್ದೆ. ದಿವಸ 24 ಲೀಟರ್, 14 ಲೀಟರ್ ಎಕ್ಸೆಸ್ 60,000ಕ್ಕೆ ತಗೊಂಡಿದ್ದ ಹಸು ದಿನಕ್ಕೆ ಒಂದು 20 ಮೇಲೆ ಹಾಲು ಕೊಡ್ತೈತೆ ಅಂತೇಳಿ ನಮ್ಮ ಜಗಳೂರು ಚಂದ್ರಣ್ಣವ್ರು ಹೇಳ್ತಾ ಇದ್ರು. ಓಕೆ, ಇದಕ್ಕೇನು ರೇಟ್ ಕಟ್ಟಿದ್ಯಪ್ಪ ಹೀರೋ? ಇದಕ್ಕೆ ಒಂದು 75 ಹೇಳ್ತೀನಿ ಸರ್. ಹಾಂ, ಒಂದು 65 ಬರುತ್ತೆ. ಕೊಡ್ತೀರಿ. ನಿಮಗೆ ರೇಟು ಬೆಲೆ ಮೋಸ್ಟ್ಲಿ ನೋಡುಗರಿಗೆ ಹೇಗೆ ಅನಿಸ್ತಾ ಇದೆ ನೀವು ಕಾಮೆಂಟ್ ಮಾಡಿ ಹಾಕಿ. ಜೊತೆ ಜಬಿ ನಂಬರು ಕೊಟ್ಟಿರ್ತೀನಿ, ಕಾಲ್ ಮಾಡಿ ಮಾತಾಡಿ. ಕಾರಿನೂರಿದೆ ಇವತ್ತು ಸ್ಪಾಟು, ಕಾರಿನೂರಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಬಸ್. ಇದೀವಿ ಅಂದರೆ ಸ್ವಲ್ಪ ಜಾಗ ಚೆನ್ನಾಗೈತಿ, ನಿನಗೂ ರೂಪಾಯಿ ಸಿಗಬಾರ್ದು ಅಂತಲ್ಲ, ಸಿಗ್ಬೋದು ಇದಕ್ಕೆ. ಸ್ನೇಹಿತರೆ, ಹಸು ಅವ್ರು ಖರೀದಿಗೆ ಬಂದಿರೋ ಜೊತೆಗೆ ನಮಗೆ ವಿಡಿಯೋನು ಹಸುನು ಶೋ ಮಾಡ್ತಾರೆ. ಆ ಕಡೆ ನೋಡ್ರೆ ಧೂಳಿ ಐತದ ಹಸು, ಮಸ್ತ್ ಐತಿ. ಜರ್ಮನಿ ಇದು, ಜರ್ಮನ್ ಕ್ರಾಸ್ ಬೀಡು. ಎಲ್ಲ ಕಾಂಪ್ಯಾಕ್ಟ್ ಇಡೋದು ಇದಾವೆ ಕಣ್ರಿ. HF ಕ್ರಾಸ್, HF ಪ್ಯೂರು. ರೈತರ ಕೈಯಾಗಿತ್ತಲ್ಲ ಜಬಿ, ಇದೇ ಇದೇ ಎಷ್ಟನೇ ಸುಲಿಂದ ಇದು? ಇದು ಫಸ್ಟ್ ಲ್ಯಾಕ್ಟೇಷನಾ ಜರ್ಮನ್ನ? ಅದನ್ನು ಹಿಡಿತೀನಿ ತಡೀರಿ ಮೇವು ತಿನ್ನಲಿ ಸಮಾಧಾನ. ಈಗ ಹಸು ಮೇವು ತಿನ್ನಿ. ಹೌದಣ್ಣ? ಹಾಂ ಹಾಂ ಹೌದೌದು. ಕೆಲವು ಭಾರ ಇರ್ತಾವೆ, ಕರುಗಳು ಇರ್ತಾವೆ, ಹಾಂ 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 ಆಕಳ ಸುಸ್ತಾಗಿರ್ತಾವೆ. ಆದರೂ ಇವು ಆಕ್ಟಿವ್ ಆಗಿತ್ತು. ಇವು ಒಳ್ಳೆ ಆಕ್ಟಿವ್ ಅದಾವ. ಏನು ಅಷ್ಟು ತುಂಬ ದೂರದಿಂದ ಬರೋಂಥವಲ್ಲ. 8-15 ದಿವಸ ಮೇವು ಮುಟ್ಲಿಲ್ಲ, ಯಾಕಂದ್ರೆ ತೆಗಿದ್ದೀನಪ್ಪ ಅಂದ್ವಿ. ಹ್ಞೂ 15 ದಿವಸದ ಮೇಲೆ ಕೆಲವು ಆಯ್ತು ನೋಡಿ ಮೇವು. ಅನಿಸುತ್ತೆ ಗಾಬರಿ ಆಗಬಾರ್ದು, ಆಸ್ಪತ್ರೆಗೆ ತೋರಿಸ್ಬೇಕು. ನಿಂತಾಗೇನೆ ಇಲ್ಲ ಜಬಣ, ನಿಂತಾಗ ಸುಖ ಇದ್ದಿಲ್ಲ. ಅದು ಈಗ ನಮ್ಮ ಹತ್ರ ಆಗೈತೆ ನೋಡಿ ಆಟ. ನಿಮ್ಮ ಫೀಡ್ ಚೆನ್ನಾಗೈತೆ. ನೀವು ಫೀಡ್ ಚೆನ್ನಾಗಿದೆ ಅಲ್ಲ ಹರೀಶ್ ನಿಮ್ಮದು, ಹಾಗಾಗಿ ಫೀಡ್ ಮೇಂಟೈನಿಂಗ್ ಮಾಡಿ. ನೆನೆಸ್ತೀವಿ ನಾವು ಅವ್ರನ್ನ, ಜಬಣ್ಣನ ಇನ್ನೂ ನೆನೆಸ್ತೀವಿ. ದೊಡ್ಡ ಫಾರಮ್ ಆಗಬೇಕು ಹರೀಶ್ ನಿಮ್ಮದು, ನನಗೆ ಅದೇ ಆಸೆ. ಇಲ್ಲ ಇವೇ ತಳಿ ಒಯ್ಬೇಕಂತ. ಆಯ್ತಣ್ಣ, ದೊಡ್ಡ ಮಟ್ಟದಲ್ಲಿ ಮಾಡಿ ಫಾರಮ್ ಆಗಲಿ, ಒಳ್ಳೇದು. ತಡಿ ಇದನ್ನು ಕೇಳ್ತಾ ಇದ್ವಿ. ಸರಿ, ಫಸ್ಟ್ ಇದನ್ನು ಕೇಳ್ಬಿಡ್ತೇನೆ. ಫಸ್ಟ್ ಲ್ಯಾಕ್ಟೇಷನ್ ಅಂದಲ್ಲ ಇದು? ಅಲ್ಲಲ್ಲಿ ಏನಿದೆ ಇದು? ಹಾಂ, 2 ಹಲ್ ಪಡ್ಡಿ ಅಲ್ಲ? ಈ ಸ್ನಾನಗಿನ ಮಾಡಿಸಿದ್ರೆ ಭಾರಿ ಶೈನ್ ಆಗುತ್ತೆ ಇದು. ಈ ಸಲ ಯಾಕೆ ಮಾಡಿಸಿಲ್ಲ ಅವರು? ಟ್ರಾನ್ಸ್ಪೋರ್ಟೇಷನ್ ಬರುತ್ತಲ್ಲ, ಮಾಡಿಸಿ ನಾಳೆ ತಂದ ಗಟ್ಟಿಗೆ ಫಸ್ಟ್ ಕ್ಲೀನಾಗಿ ಮೈಗೆಲ್ಲ ತೊಳೆದು ಪಾಪ ಭಾರ ಸಹ ಇನ್ನೊಂದು ಚೆನ್ನಾಗಿ ಇದು ಮಾಡ್ತಾರೆ. ಹುಡುಗಾಟಲ್ಲಿ ನಾವು 4 ಜನ ಸಪ್ಪೆದಂಟು ಇಪ್ಪದಂಟು ಎಲ್ಲ ಹೊಡಿತತ್ತಲ್ಲ ಇದು? ಎಲ್ಲ ಮೇವು ತಿಂತಾರೆ. ರಾಗಿ ಮೇವು, ಒಣ ಮೇವು. ಹಾಂ ಇದು ಸಪ್ಪೆದಂಟು ತೋರಿಸ್ನಪ್ಪ. ಆಯಿತು ಸರ್. ಇದಕ್ಕೇನು ರೇಟ್ ಇದೆ ಜರ್ಮನ್ದು? ಜರ್ಮನ್ದು ಚೀಪ್ ಆ್ಯಂಡ್ ಬೆಸ್ಟ್ ಕೊಡ್ತೀನಿ. ಎಷ್ಟು? 55 ಕೊಡ್ತೀನಿ. ಜಿ ಸ್ನೇಹಿತರೆ, 55,000 ಫಸ್ಟ್ ಲ್ಯಾಕ್ಟೇಷನ್ ಬಿಡಿ. 2 ಹಲ್ಲು, ಹಲ್ಲು ಚೆಕ್ ಮಾಡ್ಕೊಂಡು ನೀವು ಒಯ್ಬೋದು. ಆಮೇಲೆ ಈ ಕಡೆದು ಇದು 2 ಹಲ್ಲು. 2 ಹಲ್ಲು ಅಂಡ ಬಂಡ HF. ಇದು ಏನು ಪ್ಯೂರ್ ಇದೆ, ಅಡ್ಡಿಲ್ಲ, ಸ್ವಲ್ಪ ಕ್ರಾಸ್ ಬಿಡುತ್ತೆ ಅಷ್ಟೇ. ಕ್ರಾಸಲ್ಲಿ ಬಂದಷ್ಟು ಹಾಲು ಜಾಸ್ತಿ ಅಲ್ಲ, ಫ್ಯಾಟು ಜಾಸ್ತಿ ಅಲ್ಲ? ಫ್ಯಾಕ್ಟ್ರಿ ಜಾಸ್ತಿ, ಫ್ಯಾಟು ಹಾಲು ಚೆನ್ನಾಗಿ ಜಾಸ್ತಿ ಬರುತ್ತೆ, ಇಳುವರಿ ಚೆನ್ನಾಗಿರುತ್ತೆ. ಹಾಂ. ರೇಟ್ ಏನು ಕಟ್ಟಿದ್ರಿ ಇದಕ್ಕೆ? ಇದಕ್ಕೆ 85 ಹೇಳ್ತೀನಿ, ಒಂದು 83 ಕೊಡ್ತೀನಿ. ಹೌದಾ? 80 ಹತ್ರ ಇದೆ. ಇನ್ನೆಷ್ಟಿದಾವಪ್ಪ ಹೀರೋ? ಹೌದಾ?
ಇದೇ 20 ನಿಮಿಷದ ಆಯ್ತು. ಈ ಥರ ನೀವು ಅಕಸ್ಮಾತ್ ನಿಮ್ಮ ಕಡೆ ಹೊಲಗಳಿದ್ದಾವೆ, ಸಮೀಪದಲ್ಲಿ ಹೊಲಗಳೇನಾದ್ರು ಇದ್ದರೆ ಮೇಯ್ಸಾಣಿಕೆ ಏನಾದ್ರು ನೀವು ಅಲ್ಲೇ ಮಾಡ್ತೀನಿ ಅಂದರೂ ಏನು ಅಡ್ಡಿಲ್ಲ, ಮೇಯಿಸ್ಬೋದು. ಇದು ಮೇವು ತಿನ್ನುವಂಥದ್ದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ಆ್ಯಕ್ಟಿವ್ನೆಸ್ ಅಬ್ಸರ್ವ್ ಮಾಡಿ ಖರೀದಿಸುವಾಗ ಸೂಕ್ಷ್ಮತೆಯಿಂದ ಪದೇ ಪದೇ ನಿಮ್ಗೆ ಅದನ್ನು ಹೇಳ್ತಾ ಇರ್ತೀನಿ. ಹಿಂಗೆ ನುಗ್ಗಿ ಮೇಯ್ಬೇಕು ಜಬಿ, ಹಿಂಗೆ ನುಗ್ಗಿ ಮೇಯ್ತಿರ್ಬೇಕು. ಫೇಸ್ ವೈಟ್ ಇದೆ, ಬ್ಲಾಕ್ ಎಲ್ಲ ಇರುವಂಥ ಬಾಡಿ, ಮೊಣಕಾಲು ಕೆಳಗೆ ವೈಟ್ನೆಸ್, ಏನು HFಗೆ ಒಂದು ಸಂಕೇತ ಅಂತಾರೆ ಆ ಥರ. ಬಂಧುಗಳೇ, ಆದಷ್ಟು ನೀವು ಆಯ್ಕೆ ಒಂದು ಮಾಡುವಂಥ ಜವಾಬ್ದಾರಿಯನ್ನು ತೊಗೊಳ್ಬೇಕಾಗ್ತದೆ. ನಾವು ವಿಡಿಯೋನ ಏನೇ ತೋರಿಸಿದ್ರು ಆಯ್ಕೆ ನಿಮ್ಮದಾಗಿರಬೇಕು ಅನ್ನೋಂಥದ್ದು ನನ್ನ ಸಲಹೆ ಯಾವಾಗಲೂ ಇರುತ್ತೆ. ದಯವಿಟ್ಟು ತುಂಬ ಚೆನ್ನಾಗಿ ಆಯ್ಕೆ ಮಾಡಿ, ಕುತ್ಕೊಂಡು ಎಲ್ಲ ಯೋಚನೆ ಮಾಡಿ, ಪೂರ್ವಪರ ಹಸು ಚೆನ್ನಾಗಿದೆ ಖರೀದಿ ಮಾಡುವಂಥ ಪ್ರಯತ್ನ ಮಾಡಿ. ಅಂದರೆ ಇದು ಟ್ವಿನ್ಸ್ ಬ್ರೀಡ್ ಅಂತೆ. ಇಲ್ಲೊಂದು ಇದೆ, ತುಂಗ ಅಂದ್ರೆ ಅಲ್ಲ ಇದಾ, ಇದು ತುಂಗ. ಅದೇ ಯಾವುದು ಟ್ವಿನ್ಸ್? ಗಂಗಾನ? ಇದು ಇದಾ? ಹಾಂ ಸರಿ. ಏನು ಶೋ ಆಗ್ತಾಯಿದೆ ವಿಡಿಯೋದಲ್ಲಿ. ಟ್ವಿನ್ಸ್ ಬ್ರೀಡು ಎಷ್ಟನೇ ಅಂದ್ರಲ್ಲ? ಎರಡಲ್ಲ ಇವು? ಅದು ಸೂಪರ್ ಮಲೆ. ಅದು ಬ್ಲಾಕ್. ಹರೀಶ್ ಬಂದಾಗ ಚೆಕ್ ಮಾಡೋದು. ಈ ಥರ ಪರಿಶೀಲಿಸ್ಕೊಳ್ರಿ. ಬಂದಿದ್ರಲ್ಲಿ ಇನ್ನು ಹಸು ಕಲಿತೆ ನೋಡ್ತಾ ಇದ್ದಾನೆ ಹುಡುಗ, ಹಂಗೆ ಬಂದು ಪರಿಶೀಲನೆ ಮಾಡಿಕೊಳ್ರಿ ಹಸುದು. ನಿಮಗೆ ಇಷ್ಟ ಆಗುತ್ತಾ, ಮೇವು ತಿನ್ನುತ್ತಾ ಅದನ್ನು ನೋಡಿಕೊಂಡ್ರೆ ಇದು ಕರೆಕ್ಟ್ ಇದೆ. ಹೀಗೆಲ್ಲ 4 ಮೊದಲೇ ದಾರಿಗಳನ್ನು ಚೆಕ್ ಮಾಡ್ಕೊಂಡು ಖರೀದಿ ಮಾಡೋದು ಸೂಕ್ತ. ಅಂದರೆ ಸ್ನೇಹಿತರೆ, ಇದು ಹೊಸ ಬ್ಯಾಚು. ರವಿ ಸರ್, ನಿಮ್ಮ ಕೈಯಲ್ಲಿ ಯಾವುದೋ ಒಂದು ರಿಜಿಸ್ಟ್ರೇಷನ್ ಫಾರಮ್ ಇದೆ. ಏನು ಫಾರಮ್ ಇದು? ಇದು ನಾವು ಇದು ವ್ಯವಹಾರ ಮಾಡ್ತೀವಲ್ಲ, ವ್ಯಾಪಾರದ ಎಲ್ಲ ಲೈಸೆನ್ಸು, ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಎಲ್ಲ ಲೀಗಲ್ ಎಲ್ಲ ಇವೆಲ್ಲ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಗಳು ಇವೆಲ್ಲ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಆಗಿ. ಓಕೆ, ನಿಮ್ಮ ಡೈರಿ ಫಾರಮ್ ಆ್ಯಕ್ಟಿವಿಟೀಸು ಎಲ್ಲ ಕೂಡ ಇದೆ. ಇದರಲ್ಲೆಲ್ಲ ಪೂರ್ತಿ ರಿಜಿಸ್ಟ್ರೇಷನ್ ನೋಟ್ ಆಗಿದೆ. ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು. ಓಕೆ. ಕಾರ್ಪ್ ಆ್ಯಂಡ್ ಅನಿಮಲ್ ಪ್ರೊಡಕ್ಷನ್. ಓಕೆ. ಅಂದರೆ ರೈತರಿಗೆ ಸಂಬಂಧಪಟ್ಟಂತೆ ನಾವು ಮಾಡ್ತಿರೋ ಆ್ಯಕ್ಟಿವಿಟಿ ಆಗಲಿ, ಹಸುಗಳು ಮಾರಾಟ ಏನಿದ್ರು ಕೂಡ ಸರ್ಕಾರದಿಂದನೇ ಅನುಮತಿ ತಗೊಂಡಿದ್ದೀರಿ ಅಂತ ತೋರಿಸ್ತಾ ಇರೋದಾ? ಸರಿ, ಒಳ್ಳೇದಾಗಲಿ. ಸರ್ಕಾರದಿಂದ ಅನುಮತಿ ತಗೊಂಡು ಮಾಡ್ತಿರೋವಂಥದ್ದು. ಓಕೆಪ್ಪ, ರೈತರಿಗೆ ಅನುಕೂಲ ಆಗಬೇಕು ನಿಮ್ಮಿಂದ. ಇದು ಮೊದಲೇ ನಿಮಗೆ ಹೇಳಿದೆ, ಒಂದಿನದಲ್ಲ, ಇದು ಕಂಟಿನ್ಯೂ ಪ್ರೊಸೆಸ್ಸು. ಚೆನ್ನಾಗಿ ನಮ್ಮ ಕಡೆಯಿಂದ ಒಂದು ರೈತರಿಗೆ ಒಳ್ಳೆ ಸೇವೆ ಮಾಡ್ಬೇಕಂತ ಕೊಡಿ ಸರ್ವಿಸು. ಗೌರ್ಮೆಂಟಿಂದ ಸರ್ಟಿಫಿಕೇಟ್ ತೊಗೊಂಡಿದ್ದೀರಿ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ, ವಾಹನ ನಮ್ಮದೇ. ಓಕೆ, ಇಂಡಿಯನ್ ಡೈರಿ ಫಾರಮಿಂದು. ರೈತರಿಗೆ ಸುಲಭವಾಗಿ ಇಳಿಸೋಂಥ ಜವಾಬ್ದಾರಿ ನಮ್ದಿರುತ್ತೆ. ಇಂಡಿಯನ್ ಡೈರಿ ಫಾರಮ್ದು ವಾಹನ ನಿಮ್ಮದು, ಹಸು ಸುರಕ್ಷಿತವಾಗಿ ಇಳಿಸೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಬಾಡಿಗೆನ ಫ್ರೀನಾ? ಹಿಂಗೆ ಅದು ಹೇಳ್ಬಿಡ್ರಿ. ಮತ್ತೆ ಅದು ಕ್ಲಾರಿಫಿಕೇಶನ್. ಓಕೆ, ಬಾಡಿಗೆ ಭಾಳ ಹಸು ಇದ್ರೆ ದೊಡ್ಡ ಗಾಡಿಯಲ್ಲಿ ಇಳಿಸ್ಬೋದು. ದೊಡ್ಡದೈತಾ? ಯಾವುದು? ಹಾಂ, ಲಕ್ಷ್ಮೀ ವೆಂಕಟೇಶ್ವರ ನಿಮ್ದೇನಾ? ಓಕೆ. ಲಕ್ಷ್ಮೀ ವೆಂಕಟೇಶ್ವರ ಇದೆ, ಅದರಲ್ಲೂ ಕೂಡ ಜಾಸ್ತಿ ಇದ್ರೆ ಅದ್ರಾಗ ಇಳಿಸ್ಬಿಡ್ತೀವಿ. 5 ಆಕಳು ತಗೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ. ಸರಿ ಅಪ್ಪ ಸ್ನೇಹಿತರೆ, ಅವ್ರು ಹೇಳಿರೋದು 5 ಆಕಳ ಮೇಲೆ ಏನಾದ್ರು ಹೆಚ್ಚು ಕಡಿಮೆ ಖರೀದಿ ಮಾಡಿದರೆ ನೀವು ಟ್ರಾನ್ಸ್ಪೋರ್ಟೇಷನ್ ಫ್ರೀಯಾಗಿ ಕೊಡೋದಾಗಿ ಹೇಳಿದ್ದಾರೆ. ಇನ್ನು ಸುಧಾರಿಸಿಲ್ಲ, ಇನ್ನು ಮಕ್ಕೊಂದು ಎದ್ದು ಒಂದು ನೀರು ಕುಡಿದ್ರೆ ಆಗ ಕಣ್ಣಿ ಕಾಣ್ತಾವೆ. ಬಡ ಮಕ್ಕೊಂದು ಎದ್ದು ಸ್ವಲ್ಪ ನೀರು ಕುಡಿದ್ರೆ ಆಗ ಕಣ್ಣಿ ಕಾಣ್ತಾವೆ. ಸೀತಾಗೆ ಬಾಯ್ತು ಕೇಳಿದೆ, ಹಂಗಾಗಿ ವಿಸ ತಾಟೆ ತಿನ್ಸಿದಪ್ಪ ಮೇವು. ತುಂಗಾನೆ. ಹರೀಶ್ ಅವ್ರಿಗೆ ತುಂಗ ಸೋಲ್ಡ್ ಔಟ್ ಆಯಿತು ಸ್ನೇಹಿತರೆ. ಒಂದು 65 ಆಸ್ಪಾಸ್ಗೆ ಆಗಿದೆ.
62,000 ಕೊಡ್ತಾರೆ. ಬೇಡ ಜಮನ, ಬೇಡ ಬೇಡ. ವ್ಯಾಪಾರ ಇಲ್ಲ ನಿನಗೆ ಹೇಳಿಲ್ಲ ನಾನು. ಆ ವ್ಯಾಪಾರ ಇಲ್ಲ. ಸುಮ್ನೆ ಹೇಳು, ರೊಕ್ಕ ಇಲ್ಲ. ಜಮನ, ಸ್ವಲ್ಪ ನೀನು ಮಂದಾರ ನೋಡ ಬಾರ್ ಕೊಟ್ಟಾಗೇನೆ. ಬೇಡ ಜಮನ. ಅಣ್ಣ ಬೋಳಿ ವ್ಯಾಪಾರ ಕೊಡಿದು. ನಾವು ಇಲ್ಲಿ ಒದ್ದಾಡ್ತಾ ಇದ್ದೀವಿ, ಸುಮ್ನೆ ಬೇಡ. ನೀನು ಹೇಳಿದ್ದು ಒಳ್ಳೇದಾಗ್ಲಿ ಸುಮ್ಮನೆ ಒಳ್ಳೇದಾಗ್ಲಿ ಹಿಡಿದ ಯಾವ್ದು ಬೇಡ ಇಲ್ಲ ಹೇಳಿದ್ವಿ ಅವ್ರು ಕೇಳ್ದಂಗೆ ಕೇಳಿಲ್ಲಪ್ಪ ನಾವು. ಅವ್ರು 50, 51, 52 ಅಂದ್ರೆ ಬಾಯ್ ತಪ್ಪ ಕೇಳಿದ್ವಿ ಅಂದ್ರೆ ಅವರು ಬಾಯ್ ತಪ್ಪ ಕೇಳ್ಬಿಟ್ಟು ನಾವು ಗೊತ್ತಾಗಲಿಲ್ಲ ನಮ್ಗೆ ಬಿಡತ್ತೆ ಫೋನ್ಗೆ ದುಡ್ಡು ಕಿರಿಕಿರಿ ಮಾಡಿಲ್ಲ ನಾನು. ಏನಂದ್ರೆ ಗೊತ್ತಾ ನನ್ನ ಹತ್ರ? ಅಣ್ಣ ಬಾಯ್ ತಪ್ಪ ಕೇಳ್ಬಿಟ್ಟು ಅಂತ. ನಿಮಗೆ ಆದಷ್ಟು ಕಡಿಮೆ ಬೆಲೆ ಹಸುಗಳು ರೇಟ್ ಹೇಳಿದ್ದಾರೆ. ಇನ್ನೂ ಹೊಸ ವೀಡಿಯೋ ಜೊತೆಗೆ ಮುಂದಿನ ದಿನ ನಾನು ಮತ್ತೆ ಹಾಜರಾಗ್ತೀನಿ. ದಯವಿಟ್ಟು ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿರಿ. ನಮಗೂ ಕೂಡ ಈ ಥರ ಮಾರ್ಕೆಟ್ಗಳು ವೀಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಅದನ್ನು ನೋಡಿ.